ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದು ನಾವು ಬಹಳ ನಿರೀಕ್ಷಿತ ತಾಳಗುಪ್ಪ ಹೊನ್ನಾವರ ಹೊಸ ರೈಲು ಮಾರ್ಗ ಯೋಜನೆಯ ಜೂನ್ 2026ರ ಇತ್ತೀಚಿನ ಅಪ್ಡೇಟ್ನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಈ ಯೋಜನೆಯು ಕರ್ನಾಟಕದ ಮಲೆನಾಡು ಪ್ರದೇಶವನ್ನು ಕರಾವಳಿ ಕೊಂಕಣ ಭಾಗದೊಂದಿಗೆ ನೇರ ರೈಲು ಸಂಪರ್ಕದ ಮೂಲಕ ಜೋಡಿಸುವ ಉದ್ದೇಶ ಹೊಂದಿದೆ. ಈ ರೈಲು ಯೋಜನೆ ಹಲವು ವರ್ಷಗಳಿಂದ ಚರ್ಚೆಯಲ್ಲಿದ್ದು, ಕರ್ನಾಟಕದ ಪ್ರಮುಖ ಪ್ರಸ್ತಾವಿತ ರೈಲು ಯೋಜನೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಇದು ಜಾರಿಯಾದರೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ನಡುವಿನ ಸಂಪರ್ಕವನ್ನು ಗಣನೀಯವಾಗಿ ಸುಧಾರಿಸುವುದರ ಜೊತೆಗೆ ಕರಾವಳಿ ಕರ್ನಾಟಕಕ್ಕೆ ಉತ್ತಮ ಸಂಪರ್ಕವನ್ನು ಒದಗಿಸಲಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಇತ್ತೀಚಿನ ಸ್ಥಿತಿಗತಿಗಳನ್ನು ನೋಡೋಣ. ಪ್ರಸ್ತಾವಿತ ತಾಳಗುಪ್ಪ ಹೊನ್ನಾವರ ರೈಲು ಮಾರ್ಗವು ಶಿವಮೊಗ್ಗ ಜಿಲ್ಲೆಯ ತಾಳಗುಪ್ಪ ರೈಲು ನಿಲ್ದಾಣದಿಂದ ಆರಂಭವಾಗುವ ನಿರೀಕ್ಷೆಯಿದೆ. ತಾಳಗುಪ್ಪವು ಪ್ರಸ್ತುತ ಬೆಂಗಳೂರು, ಶಿವಮೊಗ್ಗ, ತಾಳಗುಪ್ಪ ರೈಲು ಮಾರ್ಗದ ಕೊನೆಯ ನಿಲ್ದಾಣವಾಗಿದೆ. ತಾಳಗುಪ್ಪದಿಂದ ಈ ಹೊಸ ರೈಲು ಮಾರ್ಗವು ಪಶ್ಚಿಮ ಘಟ್ಟಗಳ ಮೂಲಕ ಸಾಗುತ್ತಾ ಕೊಂಕಣ ಕರಾವಳಿಯಲ್ಲಿರುವ ಹೊನ್ನಾವರವನ್ನು ತಲುಪುವಂತೆ ಪ್ರಸ್ತಾಪಿಸಲಾಗಿದೆ. ಈ ಮಾರ್ಗದ ಉದ್ದವು ಸುಮಾರು 95 ಕಿಲೋಮೀಟರ್ ಆಗಿರಲಿದೆ. ಈ ಯೋಜನೆಯಿಂದ ಮಲೆನಾಡು ಪ್ರದೇಶ ಮತ್ತು ಕರ್ನಾಟಕದ ಕರಾವಳಿ ಭಾಗಗಳ ನಡುವೆ ಹೊಸ ರೈಲು ಸಂಪರ್ಕ ನಿರ್ಮಾಣವಾಗಲಿದೆ. ಈ ಯೋಜನೆಯ ಪ್ರಮುಖ ಲಾಭವೆಂದರೆ ಕರಾವಳಿ ಪ್ರದೇಶ ಮತ್ತು ಮಧ್ಯ ಕರ್ನಾಟಕದ ನಡುವಿನ ಪ್ರಯಾಣದ ದೂರವು ಕಡಿಮೆಯಾಗುವುದು. ಇದಲ್ಲದೆ ಪ್ರಯಾಣಿಕರು ಕೃಷಿ ಉತ್ಪನ್ನಗಳು, ಅರಣ್ಯ ಉತ್ಪನ್ನಗಳು, ಮೀನುಗಾರಿಕೆ ಹಾಗೂ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಉತ್ತಮ ಸಾರಿಗೆ ಸೌಲಭ್ಯ ದೊರೆಯಲಿದೆ. ಈ ಯೋಜನೆಯು ಬೆಂಗಳೂರು, ಶಿವಮೊಗ್ಗ, ಸಾಗರ ಮತ್ತು ಹೊನ್ನಾವರ, ಕುಮಟಾ ಹಾಗೂ ಕಾರವಾರದಂತಹ ಕರಾವಳಿ ಪಟ್ಟಣಗಳ ನಡುವಿನ ಪ್ರಯಾಣಿಕರಿಗೆ ಪರ್ಯಾಯ ರೈಲು ಮಾರ್ಗವನ್ನು ಒದಗಿಸಬಹುದು. ಈಗ ಯೋಜನೆಯ ಇತ್ತೀಚಿನ ಸ್ಥಿತಿಯನ್ನು ನೋಡೋಣ. ಜೂನ್ 2026ರ ವೇಳೆಗೆ ತಾಳಗುಪ್ಪ ಹೊನ್ನಾವರ ರೈಲು ಮಾರ್ಗಕ್ಕೆ ಇನ್ನೂ ಅಂತಿಮ ನಿರ್ಮಾಣ ಅನುಮೋದನೆ ದೊರೆತಿಲ್ಲ. ಯೋಜನೆಯು ಇನ್ನೂ ಸಮೀಕ್ಷೆ ಮತ್ತು ಯೋಜನಾ ಹಂತದಲ್ಲಿಯೇ ಮುಂದುವರಿಯುತ್ತಿದೆ. ನೈಋತ್ಯ ರೈಲ್ವೆಯ ಸಮೀಕ್ಷಾ ಯೋಜನೆಗಳ ಪಟ್ಟಿಯಲ್ಲಿ ಸುಮಾರು 95 ಕಿಲೋಮೀಟರ್ ಉದ್ದದ ತಾಳಗುಪ್ಪ ಹೊನ್ನಾವರ ಹೊಸ ರೈಲು ಮಾರ್ಗದ ಅಂತಿಮ ಸ್ಥಳ ಸಮೀಕ್ಷೆ ಸೇರಿಸಲಾಗಿದೆ. ಅಂತಿಮ ಸ್ಥಳ ಸಮೀಕ್ಷೆಯು ಅತ್ಯಂತ ಮಹತ್ವದ್ದಾಗಿದ್ದು, ಇದು ರೈಲು ಮಾರ್ಗದ ನಿಖರ ಹಾದಿ, ಇಂಜಿನಿಯರಿಂಗ್ ಅವಶ್ಯಕತೆಗಳು, ಸೇತುವೆಗಳು, ಸುರಂಗಗಳು, ನಿಲ್ದಾಣಗಳ ಸ್ಥಳಗಳು ಮತ್ತು ಯೋಜನೆಯ ಕಾರ್ಯಸಾಧ್ಯತೆಯನ್ನು ನಿರ್ಧರಿಸುತ್ತದೆ. ಪಶ್ಚಿಮ ಘಟ್ಟಗಳ ದುರ್ಗಮ ಭೌಗೋಳಿಕ ಪರಿಸ್ಥಿತಿಯಿಂದಾಗಿ ಈ ಯೋಜನೆಗೆ ಅನೇಕ ಸುರಂಗಗಳು, ದೊಡ್ಡ ಸೇತುವೆಗಳು ಹಾಗೂ ವಿವಿಧ ಪರಿಸರ ಅನುಮತಿಗಳು ಅಗತ್ಯವಾಗುತ್ತವೆ. ಈ ಯೋಜನೆ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳಲ್ಲಿ ಒಂದು ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶವಾಗಿದೆ. ಈ ಭಾಗದ ಮೂಲಕ ಹಾದುಹೋಗುವ ಯಾವುದೇ ರೈಲು ಮಾರ್ಗಕ್ಕೆ ಸವಿಸ್ತಾರವಾದ ಪರಿಸರ ಅಧ್ಯಯನಗಳು ಹಾಗೂ ವಿವಿಧ ಸರ್ಕಾರಿ ಅನುಮೋದನೆಗಳು ಅಗತ್ಯವಾಗುತ್ತವೆ. ಈ ಕಾರಣಗಳಿಂದ ಯೋಜನೆಯ ಅನುಮೋದನೆ ಮತ್ತು ಯೋಜನಾ ಪ್ರಕ್ರಿಯೆಗಳು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ. ಪ್ರಸ್ತುತ ನಿರ್ಮಾಣ ಟೆಂಡರ್ಗಳು, ಭೂಸ್ವಾಧೀನ ಅಥವಾ ಯೋಜನೆ ಜಾರಿಯ ಕುರಿತು ಯಾವುದೇ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ. ಆದ್ದರಿಂದ ಜೂನ್ 2026ರ ವೇಳೆಗೆ ಈ ಯೋಜನೆಯು ಇನ್ನೂ ಪ್ರಸ್ತಾವನೆ ಮತ್ತು ಸಮೀಕ್ಷಾ ಹಂತದಲ್ಲಿಯೇ ಇದೆ. ಆದಾಗ್ಯೂ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳ ರೈಲು ಸಂಪರ್ಕದ ಬೇಡಿಕೆಗಳು ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಸಂಘಟನೆಗಳ ಗಮನ ಸೆಳೆಯುತ್ತಿವೆ. ಈ ರೈಲು ಮಾರ್ಗವು ಪ್ರವಾಸೋದ್ಯಮ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಮಹತ್ವದ ಉತ್ತೇಜನ ನೀಡಬಹುದು ಎಂಬ ಅಭಿಪ್ರಾಯ ಹಲವರದು. ಭವಿಷ್ಯದಲ್ಲಿ ಈ ಯೋಜನೆಗೆ ಅನುಮೋದನೆ ದೊರೆತರೆ ಜೋಗ ಜಲಪಾತ, ಶರಾವತಿ ಕಣಿವೆ ಮತ್ತು ಉತ್ತರ ಕನ್ನಡದ ಕರಾವಳಿ ಪ್ರವಾಸಿ ತಾಣಗಳಿಗೆ ಸುಲಭ ಪ್ರವೇಶ ದೊರೆಯಬಹುದು. ಈ ರೈಲು ಮಾರ್ಗವು ಸರಕು ಸಾಗಣೆಯನ್ನು ಸಹ ಬೆಂಬಲಿಸಬಹುದಲ್ಲದೆ ಪಶ್ಚಿಮ ಘಟ್ಟಗಳಲ್ಲಿ ರಸ್ತೆ ಸಾರಿಗೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಪರಿಸರ ಸ್ನೇಹಿ ಸಾರಿಗೆ ಆಯ್ಕೆಯಾಗಿ ಪರಿಣಮಿಸಬಹುದು. ಮುಂದಿನ ದಿನಗಳಲ್ಲಿ ಸಮೀಕ್ಷೆಗಳ ಪೂರ್ಣಗೊಳಿಸುವಿಕೆ, ವಿವರವಾದ ಯೋಜನಾ ವರದಿಗಳ ತಯಾರಿ, ಪರಿಸರ ಅನುಮೋದನೆಗಳು ಮತ್ತು ಹಣಕಾಸು ಮಂಜೂರಾತಿಗಳಂತಹ ಬೆಳವಣಿಗೆಗಳ ಮೇಲೆ ರೈಲು ಅಭಿಮಾನಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಕಣ್ಣಿಟ್ಟಿರಲಿದ್ದಾರೆ. ಈ ಎಲ್ಲ ಹಂತಗಳು ಪೂರ್ಣಗೊಳ್ಳುವವರೆಗೆ ತಾಳಗುಪ್ಪ ಹೊನ್ನಾವರ ಹೊಸ ರೈಲು ಮಾರ್ಗ ಯೋಜನೆಯು ದೀರ್ಘಕಾಲೀನ ಪ್ರಸ್ತಾವಿತ ಯೋಜನೆಯಾಗಿಯೇ ಉಳಿಯಲಿದೆ. ಹಾಗಾದರೆ ಸ್ನೇಹಿತರೆ, ಇದು ತಾಳಗುಪ್ಪ ಹೊನ್ನಾವರ ಹೊಸ ರೈಲು ಮಾರ್ಗ ಯೋಜನೆಯ ಜೂನ್ 2026ರ ಇತ್ತೀಚಿನ ಅಪ್ಡೇಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.